ಅನ್ನಭಾಗ್ಯದ ಕಾಸು ಜೇಬ್ ಸೇರ್ಬೇಕಾದ್ರೆ ಈ ನಿಯಮವನ್ನ ಎಲ್ಲರೂ ಪಾಲಿಸಲೇಬೇಕು. ಏನ್ ಹಾಗಾದ್ರೆ ಏನ್ ಲಿಂಕ್ ಮಾಡಬೇಕು, ಏನೆಲ್ಲ ನಿಯಮಗಳು ಅನ್ವಯವಾಗ್ತವೆ? ಈಗ ಏಕಾಏಕಿ ನಿಮ್ದು ರೇಷನ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಅಮೌಂಟ್ ಜಮೆ ಆಗಲ್ಲ. ರೇಷನ್ ಕಾರ್ಡ್ ಜೊತೆ ಆಧಾರ್ ಲಿಂಕ್ ಕಡ್ಡಾಯ ಆಗಿರ್ಬೇಕು. ಆಧಾರ್ ನಂಬರ್ ಲಿಂಕ್ ಅಲ್ಲಿ ಕಡ್ಡಾಯ ಇರಬೇಕು ನಿಮ್ ರೇಷನ್ ಕಾರ್ಡ್ ಜೊತೆಗೆ. ಬ್ಯಾಂಕ್ ಅಕೌಂಟ್ಗೂ ಕೂಡ ಆಧಾರ್ ಲಿಂಕ್ ಆಗಿರ್ಬೇಕು. ನೋಡಿ, ಆಧಾರ್ ನಿಮ್ಮ ಅಕೌಂಟ್ಗೂ ಕೂಡ ಅದು ಲಿಂಕ್ ಆಗಿರ್ಬೇಕು. ಆಧಾರ್ ಲಿಂಕ್ ಆಗದೆ ಇದ್ರೆ BPL ಕಾರ್ಡ್ ಇದ್ರೂ ಕೂಡ ನಿಮ್ಮ ಹಣ ಸಿಗಲ್ಲ. ಈಗ ಹೆಂಗಾಗುತ್ತೆ ಹೇಳಿ? BPL ಕಾರ್ಡ್ ಇದ್ದವ್ರಿಗೆ ಹಣ ಹೆಂಗೆ? BPL ಕಾರ್ಡ್ ಅಷ್ಟೇ ಇದೆ, ನಮ್ಮ ಅಕೌಂಟ್ ಇಲ್ಲ, ಪಾಸ್ಬುಕ್ ಇಲ್ಲ, ಅದಕ್ಕೆ ನಾನು ಜಾಯಿಂಟ್ ಮಾಡಿಲ್ಲ, ಆಧಾರ್ ಜಾಯಿಂಟ್ ಮಾಡಿಲ್ಲ ಅಂದ್ರೆ ಹಣ ಹಾಕೋದು ಕಷ್ಟ ಅಲ್ಲಿ. ರಾಜ್ಯ ಆಹಾರ ಇಲಾಖೆ ಅಧಿಕಾರಿಗಳು ಈ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿರುವಂತಹ 1.28 ಕೋಟಿ ಅಂದ್ರೆ ಸುಮಾರು 1.5 ಕೋಟಿ BPL ಕಾರ್ಡ್ದಾರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಅದರಲ್ಲಿ 1.28 ಕೋಟಿಯಲ್ಲಿ 1.22 ಕೋಟಿ BPL ದಾರರ ಆಧಾರ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ. ನೋಡಿ, ರಾಜ್ಯದಲ್ಲಿ ಇನ್ನೂ ಕೂಡ 2 ಲಕ್ಷ BPL ದಾರರ ಆಧಾರ್ ಲಿಂಕ್ ಆಗಿಲ್ವಂತೆ. ಯಾರ್ಯಾರೇನು ಲಿಂಕ್ ಮಾಡಿಸ್ಕೊಂಡಿಲ್ವೋ ಅದು ಅವಕಾಶಗಳನ್ನು ಕೊಡ್ತಾರೆ ಖಂಡಿತವಾಗ್ಲೂ. ರಾಜ್ಯ ಆಹಾರ ಇಲಾಖೆ ಅಧಿಕಾರಿಗಳು ಮಾಹಿತಿನ ಕೊಟ್ಟಿದ್ದಾರೆ. ಇನ್ನು ಯಾರು ಅಕೌಂಟ್ ಓಪನ್ ಮಾಡಿಲ್ವೋ ಅಥವಾ ಅದಕ್ಕೆ ಆಧಾರ್ ಲಿಂಕ್ ಮಾಡಿಲ್ವೋ, ಅದನ್ನ BPL ಕಾರ್ಡ್ಗೆ ಜಾಯಿಂಟ್ ಮಾಡಿಲ್ವೋ ಆದಷ್ಟು ಬೇಗ ಮಾಡಿಸ್ಕೊಳ್ಬೇಕು. ಇಲ್ಲದೆ ಇದ್ರೆ ನಿಮಗೆ ಖಂಡಿತವಾಗ್ಲೂ ಸರ್ಕಾರ ಅಕೌಂಟ್ಗೆ ಏನು ಹಣ ಹಾಕತ್ತಲ್ಲ ಅದು ಬರೋದಿಲ್ಲ. 34 ರೂಪಾಯಿ ಒಬ್ಬೊಬ್ಬರಿಗೆ ತಲಾ, 170 ರೂಪಾಯಿ ಒಬ್ಬ ವ್ಯಕ್ತಿಗೆ. 5 kg ಲೆಕ್ಕ ಹಾಕಿದ್ರೆ 170 ರೂಪಾಯಿ ಬರುತ್ತೆ. ನೀವು ಮತ್ತೆ ನಂದು BPL ಕಾರ್ಡ್ ಇದೆ ನನಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಅಂತ ನೀವು ಕೇಳಬಾರ್ದು. ಅಲ್ಲಿ ರೂಲ್ಸೇ ಎಲ್ಲರೂ ಫಾಲೋ ಮಾಡಲೇಬೇಕು. ಅದು ನಿಮ್ಮ ಮಿಸ್ಟೇಕು. ಯಾಕಂತ ಹೇಳಿದ್ರೆ ಮೊದಲೇ ಸರ್ಕಾರ ಯಾವ ರೀತಿ ಕಾಯ್ದೆಗಳನ್ನು ತಂದಿತ್ತು, ನಿಮಗೆ BPL ಕಾರ್ಡ್ ಮಾಡುವಾಗಲೇ ಹೇಳ್ಬಿಡ್ತಾರೆ ಅವರು. ನಿಮ್ಮ ಅಕೌಂಟ್ ನಂಬರ್ ತೊಗೊತಾರೆ, BPL ಕಾರ್ಡ್ ಹೊಸದಾಗಿ ಮಾಡಿಸೋರಿಗೆ ಎಲ್ಲ ಮಾಹಿತಿನ ತೆಗೆದುಕೊಂಡಿರ್ತಾರೆ. ಅದರ ಜೊತೆಗೆ ಆಧಾರ್ ಲಿಂಕ್ ಕೂಡ ನೀವು ಅಲ್ಲಿ ಲಿಂಕ್ ಮಾಡಬೇಕಾಗತ್ತೆ, ಆಧಾರ್ ನಂಬರನ್ನು. ಹಾಗಾಗಿ ನೇರವಾಗಿ ನಿಮ್ಮ ಅಕೌಂಟ್ಗೆ ಈ ಹಣ ಜಮೆ ಆಗುತ್ತೆ. ಆಧಾರ್ ಲಿಂಕ್ ಆಗಿಲ್ಲ ನಂದು ಅಂತ ಹೇಳಂಗಿಲ್ಲ ನೀವು. ಆಧಾರ್ ಲಿಂಕ್ ಆಗದೇ ಇದ್ರೂ ಕೂಡ ನಿಮಗೆ ಹಣ ಬರಲ್ಲ. ನಮ್ಮದು BPL ಕಾರ್ಡಿಗೆ ಜಾಯಿಂಟ್ ಆಗಿಲ್ಲ ಅಕೌಂಟ್ ಅಂದರೆ ನಿಮಗೆ ಹಣ ಖಂಡಿತವಾಗ್ಲೂ ಬರಲ್ಲ. ಈಗ BPL ಕಾರ್ಡ್ ಇದೆ ನಂದಷ್ಟೇ, ಅಕೌಂಟ್ ಅದಕ್ಕೆ ಜಾಯಿಂಟ್ ಆಗಿಲ್ಲ ಅಂತಂದರೆ ನಿಮಗಲ್ಲಿ ದುಡ್ಡು ಬರಲ್ಲ. ಒಂದಕ್ಕೊಂದು ಲಿಂಕ್ ಇರಬೇಕಾಗತ್ತೆ. ಹಾಗಾಗಿನೇ ಈಗ ಸರ್ಕಾರದ 5 kg ಅಕ್ಕಿಯ ಹಣ ನಿಮ್ಮ ಅಕೌಂಟ್ ಸೇರಬೇಕು ಅಂದರೆ ಈ ನಿಯಮ ನೀವು ಪಾಲಿಸಲೇಬೇಕು. ಅದರಲ್ಲೂ ಇನ್ನೂ 2 ಲಕ್ಷ ಜನ BPL ಫಲಾನುಭವಿಗಳು ಆಧಾರ್ ಲಿಂಕ್ ಮಾಡೇ ಇಲ್ಲ. ನೋಡಿ, ಆಧಾರ್ ಲಿಂಕ್ ಮಾಡಿಲ್ಲ, ನೀವು ಸಿಕ್ಕಾಕೊಳ್ತಾರೆ ಇಲ್ಲಿ ಖಂಡಿತವಾಗ್ಲೂ ಯಾರ್ಯಾರು ಆಧಾರ್ ಲಿಂಕ್ ಮಾಡಿಲ್ವೋ, ಅಕೌಂಟ್ ಲಿಂಕ್ ಮಾಡಿಲ್ವೋ ಅವರು ಸಿಕ್ಕಾಕೊಳ್ಳೋ ಸಾಧ್ಯತೆಗಳಿದ್ದಾವೆ. 1.28 ಕೋಟಿ BPL ಕಾರ್ಡ್ದಾರಿದ್ದಾರೆ ನಮ್ಮಲ್ಲಿ ಟೋಟ್ಲಿ. ಅದರಲ್ಲಿ 1.22 ಆಧಾರ್ ಲಿಂಕ್ ಆಗಿದೆ, ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ. ಆಧಾರ್ ಪಾನ್ ಲಿಂಕ್ ಮಾಡಿಸೋಕೆ ನಾಳೆಯೇ ಕೊನೆ ದಿನ. ಜೂನ್ 30ರಂದು ಕೊನೆಯದಾಗಿ ಗಡುವನ್ನು ಕೊಟ್ಟಿತ್ತು ಸರ್ಕಾರ. ಈ ಹಿಂದೆ ಮಾರ್ಚ್ 31ರವರೆಗೂ ಕೊನೆ ಗಡುವಿತ್ತು. ಈಗ ಜೂನ್ 30ರವರೆಗೂ ಕೂಡ ಅವಕಾಶ ಕೊಡಲಾಗಿತ್ತು. ಅದಾದ ಮೇಲೆ ಸದ್ಯ ಲಿಂಕ್ ಮಾಡಿಸೋಕೆ 1,000 ರೂಪಾಯಿ ಫೈನ್ ಕಟ್ಟಬೇಕು ನೀವು. ನಾಳೆ ಒಳಗಡೆ ನೀವು ಮಾಡಿಸಿದ್ರೆ. ಇನ್ಮೇಲೆ ಲಿಂಕ್ ಮಾಡಿಸದೇ ಇದ್ರೆ ನಿಮ್ಮ ಪಾನ್ ಕಾರ್ಡ್ ಅಮಾನ್ಯ ಆಗುತ್ತೆ, ಅಂದ್ರೆ ಅನೂರ್ಜಿತ, ಕ್ಯಾನ್ಸಲ್ ಆಗಿಬಿಡುತ್ತೆ, ಜೀವನ ಇರಲ್ಲ ಅದಕ್ಕೆ. ಈ ಬಗ್ಗೆ ನೋಟಿಸ್ ಜಾರಿ ಮಾಡಿದ್ರು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು. ಮುಂದಿನ ದಿನಗಳಲ್ಲಿ ಲಿಂಕ್ ಮಾಡಿಸೋಕೆ 10,000 ಫೈನ್ ಕಟ್ಟಬೇಕಾಗುತ್ತೆ. ನಾಳೆ ನೀವೇನಾದ್ರೂ ಮಿಸ್ ಆದರೆ, ಈಗ ನಾಳೆ ಒಳಗಡೆ ನೀವು ಲಿಂಕ್ ಮಾಡಿಸಿದ್ರೆ ಬರೀ 1,000 ರೂಪಾಯಿ ಕಟ್ಟಬೇಕು. ನಾಳೆ ಮೇಲೆ ಏನಾದರೂ ನಾವು ಲಿಂಕ್ ಮಾಡಿಸ್ತೀವಿ ಅಂದ್ರೆ 10,000 ರೂಪಾಯಿ ಹಾಕಬೇಕು, ಖಂಡಿತ ಅಲ್ಲಿ ಫೈನ್ ಹಾಕಬೇಕಾಗತ್ತೆ. ಈಗಾಗಲೇ ಒಂದಷ್ಟು ಜನ ಲಿಂಕ್ ಆಗದೆ ಪರದಾಡ್ತಾ ಇದ್ದಾರೆ. ಅವಕಾಶವನ್ನ ಈಗ ಸರ್ಕಾರ ಮಾಡಿಕೊಡ್ತು. ಯಾಕಂದ್ರೆ ಈ ಹಿಂದೆ ಟೈಮ್ ಸಾಕಾಗಿರಲಿಲ್ಲ. ಬಟ್ ಈಗ ಕೂಡ ಕಾಲ ಮಿಂಚಿಲ್ಲ. ನಾಳೆ ಒಳಗಡೆ ಯಾರ್ಯಾರೆಲ್ಲ ಲಿಂಕ್ ಮಾಡಿಸಿಲ್ವೋ ಅವರೆಲ್ಲರೂ ಕೂಡ ಮಾಡಬೇಕು. ಯಾಕಂದರೆ ಅಲ್ಲಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ, ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಹೋಗಿ ನೀವು ಲಿಂಕ್ ಮಾಡ್ಬೋದಾಗಿದೆ. www.incometax.gov.in
ಆ ಪೋರ್ಟಲ್ಗೆ ಹೋಗಿದ್ರೆ ಲಾಗಿನ್ ಆಗಬೇಕಾಗತ್ತೆ. ಪ್ರೊಫೈಲ್ ವಿಭಾಗದಲ್ಲಿ ಲಿಂಕ್ ಆಧಾರ್ ಟು ಪಾನ್ ಅಂತ ಹೇಳಿ ನಿಮಗೆ ಆಪ್ಷನ್ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಿಮ್ಮ ಪಾನ್ ನಂಬರು ಮತ್ತು ಆಧಾರ್ ನಂಬರ್ನ ಅಲ್ಲಿ ನಮೂದಿಸಬೇಕಾಗತ್ತೆ. ಪಾನ್ ಸಂಖ್ಯೆ ಹಾಕಬೇಕು, ಪಾನ್ ಕಾರ್ಡ್ ಸಂಖ್ಯೆ ಖಚಿತಪಡಿಸಬೇಕು. ಆವಾಗ ನಿಮಗೆ ಮೊಬೈಲ್ಗೆ ಒಂದು OTP ಬರುತ್ತೆ. OTP ವೆರಿಫಿಕೇಶನ್ ಮಾಡಬೇಕು. ಆಮೇಲೆ ಈ ಪಾವತಿ ಟ್ಯಾಕ್ಸ್ ಪುಟಕ್ಕೆ ಅದು ರೀಡೈರೆಕ್ಟ್ ಆಗುತ್ತೆ. ಆಮೇಲೆ ಪ್ರೊಸೀಡ್ ಕ್ಲಿಕ್ ಮಾಡಬೇಕು. ಆಮೇಲೆ AYN 2004 2024 25 ಅಂತೇಳಿ ಸೆಲೆಕ್ಟ್ ಮಾಡಿ ನಿಗದಿತ ಮೊತ್ತವನ್ನು ಪಾವತಿ ಮಾಡಬೇಕು. ನೋಡಿ, ಆಧಾರ್ ಮತ್ತು ಪಾನ್ ಲಿಂಕ್ ಮಾಡೋಕೆ ನಾಳೆ ಕೊನೆ ದಿನ ಆಗಿದೆ. ಹಾಗಂತ ನಾಳೆವರೆಗೂ ಕಾಯಬೇಡಿ. ಪಾನ್ ಆಧಾರ್ ಕಾರ್ಡ್ ಲಿಂಕ್ ಮಾಡುವ ವೆಬ್ಸೈಟ್ಗೆ ಅತ್ಯಧಿಕ ಸಂಖ್ಯೆ ಜನರು ಭೇಟಿ ಕೊಡೋದ್ರಿಂದಾಗಿ ಸರ್ವರ್ ಡೌನ್ ಆಗೋ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ನೀವು ಲಿಂಕ್ ಮಾಡಬೇಕು. ಕೇರ್ಲೆಸ್ ಮಾಡಕ್ಕೆ ಹೋಗಬೇಡಿ. 1,000 ರೂಪಾಯಿ ಅಂಥೇಳಿ ಫೈನ್ ಆಗುತ್ತೆ, 10,000 ರೂಪಾಯಿ ಕಟ್ಟಬೇಕಾಗತ್ತೆ ನೀವು. ಈ ಹಿಂದೆ ಕೂಡ ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು, ಭಾರಿ ವಿರೋಧ ವ್ಯಕ್ತವಾಯಿತು. ಪಾನ್ ಮತ್ತು ಆಧಾರ್ ಜೋಡಣೆ ಓಕೆ, ಈ ಫೈನ್ ಯಾಕೆ ಅಂಥೇಳಿ ಜನ ಕೇಳ್ತಾ ಇದ್ರು. ಪದೇ ಪದೇ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಈಗಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ ಇಡೀ ದೇಶಾದ್ಯಂತ. 1961 ಆಕ್ಟ್ ಪ್ರಕಾರ ಇದನ್ನ ಈಗ ಜಾರಿ ಮಾಡ್ತಾ ಇದ್ದಾರೆ. ನೀವು ನಾಳೆ ಏನಾದರೂ ಆಧಾರ್ ಪಾನ್ ಲಿಂಕ್ ಮಾಡದೇ ಇದ್ರೆ 10,000 ರೂಪಾಯಿ ನೀವು ಕಟ್ಟಬೇಕಾಗತ್ತೆ. ಆಮೇಲೆ ನಿಮಗೆ ಎಕ್ಸ್ಟೆಂಡ್ ಟೈಮು ಈಗ ಮತ್ತೊಂದು ತಿಂಗಳು ವಿಸ್ತರಣೆ ಆಗುತ್ತಾ ಅಂತೇಳಿ ಅನ್ಕೋಬೇಡಿ. ಈ ಬಾರಿ ಡೌಟ್ ಇದೆ. ಯಾಕಂದರೆ 4-5 ತಿಂಗಳಾಯಿತು ಹೇಳ್ತಾ ಇದ್ದಾರೆ. ಮತ್ತೆ ನಾಳೆ ಬಿಟ್ಟರೆ ಇನ್ನೊಂದು ತಿಂಗಳ ಅವಕಾಶ ಕೊಡ್ಬೋದಾ ಹಾಗೆ ಅನ್ಕೋಬೇಡಿ. ಅದು ಕೂಡ ಡೌಟ್ ಇದೆ. ನೋಡಿ, ಈಗ ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುವಂತಹ ಡೇಟ್ ನಾಳೆ ಲಾಸ್ಟ್ ಇದೆ, ಜೂನ್ 30. ಈಗಾಗಲೇ ಲಿಂಕ್ ಆಗದೆ ಸಾಕಷ್ಟು ಜನ ಒದ್ದಾಡ್ತಾ ಇದ್ದಾರೆ. ನೀವು ಬೇಕಾದರೆ ಸೈಬರ್ ಕೆಫೆ ಕೂಡ ಹೋಗ್ಬೋದು, ನಿಮ್ಮ ಮೊಬೈಲಲ್ಲೂ ಕೂಡ ಅಪ್ಲೈ ಮಾಡ್ಬೋದು, ಸಿಸ್ಟಮಲ್ಲಿ ಕೂಡ ಅಪ್ಲೈ ಮಾಡ್ಬೋದಾಗಿದೆ, ಅಂದರೆ ಲಿಂಕ್ ಮಾಡ್ಬೋದಾಗಿದೆ. ಮತ್ತಷ್ಟು ಮಾಹಿತಿ ಕಾರ್ತಿಕ್ ಕೊಡ್ತಾರೆ. ಕಾರ್ತಿಕ್, ಗಮನಿಸ್ತಾ ಇದ್ದೀವಿ ಪರ ವಿರೋಧದ ಚರ್ಚೆಗಳು ಪಾನ್ ಕಾರ್ಡ್ ಮತ್ತು ಆಧಾರ್ ಲಿಂಕ್ ಮಾಡಲಿಕ್ಕೆ. ಬಟ್ ಈಗ ಬಹುತೇಕವಾಗಿ ಎಷ್ಟು ಜನ ಈಗ ಲಿಂಕ್ ಮಾಡಿದ್ದಾರೆ ಬಿಟ್ಟಂಥವ್ರು, ಜೊತೆಗೆ ಮತ್ತೆ ಯಾವ ರೀತಿಯಾಗಿ ಅವಕಾಶಗಳನ್ನು ಕೊಡ್ತಾರೆ ಅಂತ ಕಾಯ್ತಾ ಇರ್ಬೋದು, ಅಥವಾ ನಿರ್ಲಕ್ಷ್ಯ ಏನಾದರೂ ವಹಿಸ್ತಾ ಇದ್ದಾರೆ ಅಂತ? ಪ್ರಭು, ಖಂಡಿತವಾಗಿಯೂ ಈ ಹಿಂದೆ ಏನು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದಕ್ಕೆ ಮಾರ್ಚ್ 31 ಗಡುವನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಒಂದಿಷ್ಟು ಆಕ್ರೋಶಗಳು ಕೂಡ ಹೊರ ಹಾಕಿದ್ರು ಜನ. ಅಂದ್ರೆ ತ್ವರಿತವಾಗಿ ಸಮಯ ಅವಕಾಶವನ್ನ ಇನ್ನೂ ಕೊಡಬೇಕು ಅನ್ನುವಂತ ಒಂದು ಆಕ್ರೋಶವನ್ನು ಹೊರ ಹಾಕಿದ ಕಾರಣಕ್ಕಾಗಿ ಆ ಒಂದು ಸಂದರ್ಭದಲ್ಲಿ ಜನರ ಅನುಕೂಲಕ್ಕಾಗಿ ಜೂನ್ 30 ಕೂಡ ವಿಸ್ತರಣೆಯನ್ನ ಮಾಡಲಾಗಿತ್ತು. ಇದೀಗ ಜೂನ್ 30 ಅಂದ್ರೆ ನಾಳೆ ಜೂನ್ 30 ಆಗಿರುವ ಕಾರಣಕ್ಕಾಗಿ ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡ್ ಅನ್ನ ಲಿಂಕ್ ಮಾಡೋದಕ್ಕೆ ನಾಳೆ ಅಂತಿಮ ದಿನ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈ ಒಂದು ಆಧಾರ್ ಕಾರ್ಡ್ಗೆ ಪಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕಾಗಿದೆ. ಈ ಒಂದು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡದೇ ಇದ್ದಲ್ಲಿ ಅವ್ರಿಗೆ ಮುಂದಿನ ಒಂದು ವಾಣಿಜ್ಯ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಬ್ಯಾಂಕ್ಗೆ ಅಕೌಂಟ್ಗೆ ಸಂಬಂಧಪಟ್ಟಂತ ಕೆಲಸಗಳಿಗೆ ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಪಾನ್ ಕಾರ್ಡ್ ಅನ್ನ ಎಲ್ಲಾ ಒಂದು ವಿಚಾರವಾಗಿಯೂ ಕೂಡ ಕೇಳ್ತಾ ಇದ್ದಾರೆ. ಅಂದ್ರೆ ಪಾನ್ ಕಾರ್ಡ್ ಮ್ಯಾಂಡೇಟರಿ ಅನ್ನುವಂತ ಒಂದು ಸನ್ನಿವೇಶ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಆ ಪಾನ್ ಕಾರ್ಡ್ ಅನ್ನ ಏನಾದ್ರೂ ಸ್ಥಗಿತಗೊಳಿಸೋದಾದಲ್ಲಿ ಜನರಿಗೆ ಬ್ಯಾಂಕ್ ವ್ಯವಹಾರಗಳಿಗೆ ಸಮಸ್ಯೆ ಉಂಟಾಗುತ್ತೆ. ಆ ಒಂದು ಕಾರಣಕ್ಕಾಗಿಯೇ ಈಗ ಅಂದ್ರೆ ಈ ಒಂದು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕಾಗಿದೆ. ಇಲ್ಲದೆ ಹೋದ್ರೆ ಪಾನ್ ಕಾರ್ಡ್ ಅನ್ನ ಸ್ಥಗಿತಗೊಳಿಸುವ ಅಂದ್ರೆ ಬ್ಲಾಕ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬಹುದು. ಅಂದ್ರೆ ನಾಳೆ ಕೊನೆ ದಿನಾಂಕ ಆಗಿರುವ ಕಾರಣಕ್ಕಾಗಿ ಜನರು ಈ ಒಂದು ಎಚ್ಚೆತ್ತುಕೊಂಡು ಈ ಒಂದು ಬಹುತೇಕವಾಗಿ ಈ ಒಂದು ಪಾನ್ ಕಾರ್ಡ್ಗಳಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕಾಗಿದೆ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ದಂಡವನ್ನೇನಾದ್ರೂ ವಿಧಿಸಬಹುದು. ಜೊತೆಗೆ ಅವರ ಹೊಸ ಪಾನ್ ಕಾರ್ಡ್ ಮಾಡ್ಕೊಳ್ಳುವಂತ ಒಂದು ಅನಿವಾರ್ಯತೆ ಸೃಷ್ಟಿಯಾದ್ರೂ ಆಗ್ಬಹುದು. ಈಗಾಗಲೇ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದಕ್ಕೆ 1,000 ದಂಡವಾಗಿ ವಸೂಲಿಯನ್ನು ಮಾಡಲಾಗ್ತದೆ. ಆದ್ರೆ ಸಂಸ್ಕರಣಾ ಶುಲ್ಕ ಅನ್ನುವಂತ ಒಂದು ಮಾಹಿತಿಯೂ ಕೂಡ ಇದೆ. ಅಂದ್ರೆ ಇದು ದಂಡ ಅಲ್ಲ ಅನ್ನುವಂತ ರೀತಿಯಾಗಿ ಕೂಡ ಇನ್ಕಮ್ ಟ್ಯಾಕ್ಸ್ ನ ಡಿಪಾರ್ಟ್ಮೆಂಟ್ ಗಳು ಹೇಳ್ತಾ ಇತ್ತು. ಆದ್ರೆ ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಆಕ್ರೋಶಗಳು ಹೊರ ಹಾಕಿರುವಂತ ಕಾರಣಕ್ಕಾಗಿ ಒಂದಿಷ್ಟು ಹೆಚ್ಚಿನ ದಿನಗಳನ್ನ ಇದಕ್ಕೆ ವಿಸ್ತರಣೆಯನ್ನು ಮಾಡಿದ್ರು. ಆದ್ರೆ ಇದಾಗಿ ಅಂದ್ರೆ ಈ ಒಂದು ವಿಸ್ತರಣೆ ಮಾಡಿದ ದಿನಾಂಕ ನಾಳೆ ಮುಕ್ತಾಯ ಆಗುವ ಕಾರಣಕ್ಕಾಗಿ ಜನ ಇನ್ನಾದ್ರೂ ಎಚ್ಚೆತ್ತುಕೊಂಡು ಯಾರ್ಯಾರು ಈ ಒಂದು ಪಾನ್ ಕಾರ್ಡ್ ಗಳಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಲ್ಲ ಅವರೆಲ್ಲರೂ ಕೂಡ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಪ್ರಭು, ಅಂದ್ರೆ ಕಾರ್ತಿಕ್, ಇದ್ರ ಬಗ್ಗೆ ಇನ್ನೂ ಕೂಡ ಒಂದು ಪಬ್ಲಿಸಿಟಿ ಕೊಡೋದ್ರಲ್ಲಿ ಎಲ್ಲೊಂದ್ ಕಡೆ ಆದಾಯ ತೆರಿಗೆ ಇಲಾಖೆ ವಿಫಲ ಆಯ್ತಾ ಎಡುತ್ತಾ ಅಂತ ಹೇಳಿ, ಯಾಕಂದ್ರೆ ಜಾಸ್ತಿ ಜನರಿಗೆ ಇನ್ನೂ ಗೊತ್ತೇ ಇಲ್ಲ ಲಿಂಕ್ ಮಾಡಿಸ್ಬೇಕಂತ ಕೇಳ್ತಾ ಇದ್ದಾರೆ.
ಖಂಡಿತವಾಗಿಯೂ ಪ್ರಭು, ಈ ಒಂದು ಆಧಾರ್ ಕಾರ್ಡ್ ಅನ್ನ ಪಾನ್ ಕಾರ್ಡ್ಗೆ ಯಾವಾಗ ಲಿಂಕ್ ಮಾಡ್ಬೇಕು ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತು. ಆ ಸಂದರ್ಭದಲ್ಲಿಯೇ ಎಲ್ಲೋ ಒಂದ್ ಕಡೆ ಜನರಿಗೆ ಈ ವಿಚಾರವನ್ನ ಮುಟ್ಟಿಸುವಲ್ಲಿ ಎಲ್ಲೋ ಒಂದ್ ಕಡೆ ಎಡುತ್ತಾ ಅನ್ನುವಂತ ಒಂದು ಪ್ರಶ್ನೆಯೂ ಕೂಡ ಮೂಡಿತು. ಅಂದ್ರೆ ಈಗಾಗಲೇ ಒಂದು ವರ್ಷಗಳೇ ಕಳೆದಿದೆ ಅಂದ್ರೆ ಈ ಒಂದು ವಿಚಾರ ಪ್ರಸ್ತಾಪ ಆಗಿ, ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಪಾನ್ ಕಾರ್ಡ್ಗೆ ಕಡ್ಡಾಯವಾಗಿ ಲಿಂಕ್ ಮಾಡ್ಬೇಕು ಅನ್ನುವಂತ ವಿಚಾರವಾಗಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಕಳೆದ ಒಂದು ಮಾರ್ಚ್ 31ಕ್ಕೆ ಈ ಒಂದು ಆಧಾರ್ ಕಾರ್ಡ್ ಅನ್ನ ಪಾನ್ ಕಾರ್ಡ್ಗೆ ಲಿಂಕ್ ಮಾಡುವಂತ ಒಂದು ದಿನಾಂಕ ಕೊನೆ ಅನ್ನುವಂಥದ್ದೇನ ಹೇಳಲಾಗಿತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಜನ ಆಕ್ರೋಶವನ್ನು ಹೊರಹಾಕಿದ್ರು. ನಮಗೆ ಇದರ ಬಗ್ಗೆ ಅರಿವೇ ಇಲ್ಲ ಅನ್ನುವಂತ ಮಾತನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಅದೇ ಒಂದು ಕಾರಣಕ್ಕಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇನ್ನಷ್ಟು ದಿನವನ್ನ, ಅಂದ್ರೆ ಜನರಿಗೆ ಅನುಕೂಲಕ್ಕಾಗಿ ಇನ್ನಷ್ಟು ದಿನವನ್ನ ಕೊಟ್ಟಿತ್ತು. ಅಂದ್ರೆ ಜೂನ್ 30ರವರೆಗೂ ಕೂಡ ಅವಕಾಶವನ್ನು ಕೊಟ್ಟಿತ್ತು. ಆದ್ರೆ ಈ ಒಂದು ಅವಕಾಶವನ್ನ ಯಾರ್ಯಾರೆಲ್ಲ ಸದುಪಯೋಗ ಪಡೆದುಕೊಂಡು ಲಿಂಕ್ ಮಾಡಿದಾರೋ ಅವರು ಒಂದಿಷ್ಟು ಜನ ಈಗಲೂ ಕೂಡ ಅದನ್ನ ಲಿಂಕ್ ಮಾಡಿಲ್ಲ. ನೀವು ಹೇಳಿದಂತೆ ಒಂದಿಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಜನರುಗಳಿಗೆ ಇದ್ರ ಬಗ್ಗೆ ಅರಿವೇ ಇಲ್ಲ. ಅಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ 50,000ಕ್ಕಿಂತ ಹೆಚ್ಚಿನ ವ್ಯವಹಾರಗಳಿಗೆ ಪಾನ್ ಕಾರ್ಡ್ ಬೇಕಾಗತ್ತೆ. ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಇದು ಎಲ್ಲೋ ಒಂದ್ ಕಡೆ ಇವರು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಮಸ್ಯೆ ಆಗ್ಬೋದು, ಆ ವ್ಯವಹಾರಗಳನ್ನ ನಡೆಸೋದಕ್ಕೆ ಆಗದೆ ಇರಬಹುದು. ಆ ಒಂದು ಕಾರಣಕ್ಕಾಗಿ ಜನರು ಕೂಡ ಎಚ್ಚೆತ್ತುಕೊಂಡು, ಅಂದ್ರೆ ಕೊನೆಯ ದಿನಾಂಕದ ಒಳಗಾಗಿ ಈ ಒಂದು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಬೇಕಾಗಿದೆ. ಇಲ್ಲದೆ ಹೋದಲ್ಲಿ ಇನ್ನಷ್ಟು ಹೆಚ್ಚಿನ ಟ್ಯಾಕ್ಸ್ ಗಳನ್ನ, ಹೆಚ್ಚಿನ ಪ್ರಮಾಣದ ದಂಡವನ್ನ ಏನಾದ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಸೂಲಿ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ಜನ ಎಚ್ಚೆತ್ತುಕೊಳ್ಬೇಕಾಗಿದೆ. ಜನರ ಅನುಕೂಲಕ್ಕಾಗಿ ಈ ಒಂದು ಸರ್ಕಾರ ಇದನ್ನ ಕಡ್ಡಾಯಗೊಳಿಸಿರುವ ಕಾರಣಕ್ಕಾಗಿ ಲಿಂಕ್ ಮಾಡ್ಕೊಳ್ಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗಾಗಿ. ನೋಡಿ, ಈಗ ಯಾರ್ಯಾರು ಇನ್ನೂ ಲಿಂಕ್ ಮಾಡಿಸಿಲ್ವೋ ನಾಳೆವರೆಗೂ ಟೈಮ್ ಇದೆ, ಲಿಂಕ್ ಮಾಡಿಸ್ಬೋದು. ಬಟ್ ಸರ್ವರ್ ಸಮಸ್ಯೆ ಖಂಡಿತವಾಗುತ್ತೆ ಓವರ್ಲೋಡ್ ಬಿದ್ದಾಗ. ಈಗ ಏಕಾಏಕಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಹೋದರೆ ಮತ್ತು ಸರ್ವರ್ ಡೌನ್ ಆಗೇ ಆಗುತ್ತೆ. ಮತ್ತು ಇನ್ನು ಟೈಮ್ ಕೊಡ್ತಾರೆ, ಇನ್ನೂ ಒಂದು ತಿಂಗಳ 15 ದಿನ ಕೊಡ್ತಾರೆ ಅಂತಂದರೆ ಕೊಟ್ಟು ಅವ್ರಿಗೂ ಸಾಕಾಗಿದೆ. ಬಟ್ ₹1,000 ವಿಚಾರವಾಗಿ ಸಾಕಷ್ಟು ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಬಟ್ ಇದಕ್ಕೆ ಸಮರ್ಥನೆ ಕೂಡ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೊಡ್ತಾ ಇದ್ದಾರೆ.